ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನ ನಂಬಿಕೊಂಡಿರುವಂತ ಜಿಲ್ಲೆ. ಸಾಕಷ್ಟು ಆರ್ಥಿಕ ಬಲವನ್ನ ಮೀನುಗಾರಿಕೆಯಿಂದನೇ ಉಡುಪಿ ಜಿಲ್ಲೆ ಪಡೆಯುವಂತದ್ದು. ಸಾಕಷ್ಟು ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಕೂಡ ಮೀನುಗಾರಿಕೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಆಗುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಲ್ಪೆ ಇರಬಹುದು, ಪಡುಬಿದ್ರೆ ಇರಬಹುದು, ಬೈಂದೂರು ಇರಬಹುದು ಅಥವಾ ಗಂಗೊಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಮೀನುಗಾರಿಕೆಯ ಬಂದರಿನ ಬೇಡಿಕೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಂಗೊಳ್ಳಿ, ಬೈಂದೂರು ಕ್ಷೇತ್ರದ ಗಂಗೊಳ್ಳಿ ಏನಿದೆ, ಇಲ್ಲಿ ಸಾವಿರಾರು ಬೋಟಿನಲ್ಲಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ. ಆದ್ರೆ ಅವರಿಗೆ ಸರಿಯಾದ ಒಂದು ಜಟ್ಟಿ ಇಲ್ಲ ಅನ್ನುವಂತ ಒಂದು ಬೇಡಿಕೆ ಅವರದ್ದಾಗಿರುವಂತದ್ದು. ಸುಮಾರು ದಶಕಗಳಿಂದ ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ಒಂದು ಮೀನುಗಾರಿಕಾ ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಹೊರತು ನನಸಾಗ್ಲಿಲ್ಲ. ನಾವು ಗಮನಿಸಬಹುದು, ಇಲ್ಲೊಂದು ಸಣ್ಣ ಪ್ರಮಾಣದ ಒಂದು ಜಟ್ಟಿಯನ್ನ ನಿರ್ಮಾಣ ಮಾಡಲಾಗಿತ್ತು, ಅದು ಕೂಡ ಸದ್ಯಕ್ಕೆ ನೆಲಸಮ ಆಗಿರುವಂತದ್ದು. ಹಾಗಾಗಿ ಈ ಭಾಗದ ಮೀನುಗಾರರು ಸುಮಾರು 40 ವರ್ಷ, ಹೆಚ್ಚು ಕಮ್ಮಿ 40 ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಒಂದು ಆದಾಯವನ್ನ ತಂದುಕೊಡುವಂತ ಮೀನುಗಾರಿಕೆಯ ವೃತ್ತಿಯನ್ನ ನಡೆಸುವಂತ ಮೀನುಗಾರರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಗಮನ ಕೊಡ್ಬೇಕಿದೆ. ಯಾಕಂದ್ರೆ ಮೀನುಗಾರರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನ ಬೊಕ್ಕಸಕ್ಕೆ ತಂದು ಕೊಡ್ತಾರೆ. ಆದ್ರೆ ಅವರ ಬೇಡಿಕೆಯನ್ನ, ಅವರ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಅವರ ಆಕ್ರೋಶಗಳು ದಿನ ಹೋದಂತೆ ಹೆಚ್ಚಾಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು. ಒಂದು ಜಟ್ಟಿಯ ನಿರ್ಮಾಣವನ್ನ ಗಂಗೊಳ್ಳಿಯ ಮೀನುಗಾರರಿಗೆ ಮಾಡಿಕೊಡುವ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ರಿಪಬ್ಲಿಕ್ ಟಿವಿಯ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನ ನಂಬಿಕೊಂಡಿರುವಂತ ಜಿಲ್ಲೆ. ಸಾಕಷ್ಟು ಆರ್ಥಿಕ ಬಲವನ್ನ ಮೀನುಗಾರಿಕೆಯಿಂದನೇ ಉಡುಪಿ ಜಿಲ್ಲೆ ಪಡೆಯುವಂತದ್ದು. ಸಾಕಷ್ಟು ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಕೂಡ ಮೀನುಗಾರಿಕೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಆಗುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಲ್ಪೆ ಇರಬಹುದು, ಪಡುಬಿದ್ರೆ ಇರಬಹುದು, ಬೈಂದೂರು ಇರಬಹುದು ಅಥವಾ ಗಂಗೊಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಮೀನುಗಾರಿಕೆಯ ಬಂದರಿನ ಬೇಡಿಕೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಂಗೊಳ್ಳಿ, ಬೈಂದೂರು ಕ್ಷೇತ್ರದ ಗಂಗೊಳ್ಳಿ ಏನಿದೆ, ಇಲ್ಲಿ ಸಾವಿರಾರು ಬೋಟಿನಲ್ಲಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ. ಆದ್ರೆ ಅವರಿಗೆ ಸರಿಯಾದ ಒಂದು ಜಟ್ಟಿ ಇಲ್ಲ ಅನ್ನುವಂತ ಒಂದು ಬೇಡಿಕೆ ಅವರದ್ದಾಗಿರುವಂತದ್ದು. ಸುಮಾರು ದಶಕಗಳಿಂದ ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ಒಂದು ಮೀನುಗಾರಿಕಾ ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಹೊರತು ನನಸಾಗ್ಲಿಲ್ಲ. ನಾವು ಗಮನಿಸಬಹುದು, ಇಲ್ಲೊಂದು ಸಣ್ಣ ಪ್ರಮಾಣದ ಒಂದು ಜಟ್ಟಿಯನ್ನ ನಿರ್ಮಾಣ ಮಾಡಲಾಗಿತ್ತು, ಅದು ಕೂಡ ಸದ್ಯಕ್ಕೆ ನೆಲಸಮ ಆಗಿರುವಂತದ್ದು. ಹಾಗಾಗಿ ಈ ಭಾಗದ ಮೀನುಗಾರರು ಸುಮಾರು 40 ವರ್ಷ, ಹೆಚ್ಚು ಕಮ್ಮಿ 40 ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಒಂದು ಆದಾಯವನ್ನ ತಂದುಕೊಡುವಂತ ಮೀನುಗಾರಿಕೆಯ ವೃತ್ತಿಯನ್ನ ನಡೆಸುವಂತ ಮೀನುಗಾರರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಗಮನ ಕೊಡ್ಬೇಕಿದೆ. ಯಾಕಂದ್ರೆ ಮೀನುಗಾರರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನ ಬೊಕ್ಕಸಕ್ಕೆ ತಂದು ಕೊಡ್ತಾರೆ. ಆದ್ರೆ ಅವರ ಬೇಡಿಕೆಯನ್ನ, ಅವರ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಅವರ ಆಕ್ರೋಶಗಳು ದಿನ ಹೋದಂತೆ ಹೆಚ್ಚಾಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು. ಒಂದು ಜಟ್ಟಿಯ ನಿರ್ಮಾಣವನ್ನ ಗಂಗೊಳ್ಳಿಯ ಮೀನುಗಾರರಿಗೆ ಮಾಡಿಕೊಡುವ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ರಿಪಬ್ಲಿಕ್ ಟಿವಿಯ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನ ನಂಬಿಕೊಂಡಿರುವಂತ ಜಿಲ್ಲೆ. ಸಾಕಷ್ಟು ಆರ್ಥಿಕ ಬಲವನ್ನ ಮೀನುಗಾರಿಕೆಯಿಂದನೇ ಉಡುಪಿ ಜಿಲ್ಲೆ ಪಡೆಯುವಂತದ್ದು. ಸಾಕಷ್ಟು ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಕೂಡ ಮೀನುಗಾರಿಕೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಆಗುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಲ್ಪೆ ಇರಬಹುದು, ಪಡುಬಿದ್ರೆ ಇರಬಹುದು, ಬೈಂದೂರು ಇರಬಹುದು ಅಥವಾ ಗಂಗೊಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಮೀನುಗಾರಿಕೆಯ ಬಂದರಿನ ಬೇಡಿಕೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಂಗೊಳ್ಳಿ, ಬೈಂದೂರು ಕ್ಷೇತ್ರದ ಗಂಗೊಳ್ಳಿ ಏನಿದೆ, ಇಲ್ಲಿ ಸಾವಿರಾರು ಬೋಟಿನಲ್ಲಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ. ಆದ್ರೆ ಅವರಿಗೆ ಸರಿಯಾದ ಒಂದು ಜಟ್ಟಿ ಇಲ್ಲ ಅನ್ನುವಂತ ಒಂದು ಬೇಡಿಕೆ ಅವರದ್ದಾಗಿರುವಂತದ್ದು. ಸುಮಾರು ದಶಕಗಳಿಂದ ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ಒಂದು ಮೀನುಗಾರಿಕಾ ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಹೊರತು ನನಸಾಗ್ಲಿಲ್ಲ. ನಾವು ಗಮನಿಸಬಹುದು, ಇಲ್ಲೊಂದು ಸಣ್ಣ ಪ್ರಮಾಣದ ಒಂದು ಜಟ್ಟಿಯನ್ನ ನಿರ್ಮಾಣ ಮಾಡಲಾಗಿತ್ತು, ಅದು ಕೂಡ ಸದ್ಯಕ್ಕೆ ನೆಲಸಮ ಆಗಿರುವಂತದ್ದು. ಹಾಗಾಗಿ ಈ ಭಾಗದ ಮೀನುಗಾರರು ಸುಮಾರು 40 ವರ್ಷ, ಹೆಚ್ಚು ಕಮ್ಮಿ 40 ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಒಂದು ಆದಾಯವನ್ನ ತಂದುಕೊಡುವಂತ ಮೀನುಗಾರಿಕೆಯ ವೃತ್ತಿಯನ್ನ ನಡೆಸುವಂತ ಮೀನುಗಾರರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಗಮನ ಕೊಡ್ಬೇಕಿದೆ. ಯಾಕಂದ್ರೆ ಮೀನುಗಾರರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನ ಬೊಕ್ಕಸಕ್ಕೆ ತಂದು ಕೊಡ್ತಾರೆ. ಆದ್ರೆ ಅವರ ಬೇಡಿಕೆಯನ್ನ, ಅವರ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಅವರ ಆಕ್ರೋಶಗಳು ದಿನ ಹೋದಂತೆ ಹೆಚ್ಚಾಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು. ಒಂದು ಜಟ್ಟಿಯ ನಿರ್ಮಾಣವನ್ನ ಗಂಗೊಳ್ಳಿಯ ಮೀನುಗಾರರಿಗೆ
ಮಾಡಿ ಕೊಡುವ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ರಿಪಬ್ಲಿಕ್ ಟಿವಿಯ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನ ನಂಬಿಕೊಂಡಿರುವಂತ ಜಿಲ್ಲೆ. ಸಾಕಷ್ಟು ಆರ್ಥಿಕ ಬಲವನ್ನ ಮೀನುಗಾರಿಕೆಯಿಂದನೇ ಉಡುಪಿ ಜಿಲ್ಲೆ ಪಡೆಯುವಂತದ್ದು. ಸಾಕಷ್ಟು ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಕೂಡ ಮೀನುಗಾರಿಕೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಆಗುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಲ್ಪೆ ಇರಬಹುದು, ಪಡುಬಿದ್ರೆ ಇರಬಹುದು, ಬೈಂದೂರು ಇರಬಹುದು ಅಥವಾ ಗಂಗೊಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಮೀನುಗಾರಿಕೆಯ ಬಂದರಿನ ಬೇಡಿಕೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಂಗೊಳ್ಳಿ, ಬೈಂದೂರು ಕ್ಷೇತ್ರದ ಗಂಗೊಳ್ಳಿ ಏನಿದೆ, ಇಲ್ಲಿ ಸಾವಿರಾರು ಬೋಟಿನಲ್ಲಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ. ಆದ್ರೆ ಅವರಿಗೆ ಸರಿಯಾದ ಒಂದು ಜಟ್ಟಿ ಇಲ್ಲ ಅನ್ನುವಂತ ಒಂದು ಬೇಡಿಕೆ ಅವರದ್ದಾಗಿರುವಂತದ್ದು. ಸುಮಾರು ದಶಕಗಳಿಂದ ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ಒಂದು ಮೀನುಗಾರಿಕಾ ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಹೊರತು ನನಸಾಗ್ಲಿಲ್ಲ. ನಾವು ಗಮನಿಸಬಹುದು, ಇಲ್ಲೊಂದು ಸಣ್ಣ ಪ್ರಮಾಣದ ಒಂದು ಜಟ್ಟಿಯನ್ನ ನಿರ್ಮಾಣ ಮಾಡಲಾಗಿತ್ತು, ಅದು ಕೂಡ ಸದ್ಯಕ್ಕೆ ನೆಲಸಮ ಆಗಿರುವಂತದ್ದು. ಹಾಗಾಗಿ ಈ ಭಾಗದ ಮೀನುಗಾರರು ಸುಮಾರು 40 ವರ್ಷ, ಹೆಚ್ಚು ಕಮ್ಮಿ 40 ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಒಂದು ಆದಾಯವನ್ನ ತಂದುಕೊಡುವಂತ ಮೀನುಗಾರಿಕೆಯ ವೃತ್ತಿಯನ್ನ ನಡೆಸುವಂತ ಮೀನುಗಾರರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಗಮನ ಕೊಡ್ಬೇಕಿದೆ. ಯಾಕಂದ್ರೆ ಮೀನುಗಾರರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನ ಬೊಕ್ಕಸಕ್ಕೆ ತಂದು ಕೊಡ್ತಾರೆ. ಆದ್ರೆ ಅವರ ಬೇಡಿಕೆಯನ್ನ, ಅವರ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಅವರ ಆಕ್ರೋಶಗಳು ದಿನ ಹೋದಂತೆ ಹೆಚ್ಚಾಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು. ಒಂದು ಜಟ್ಟಿಯ ನಿರ್ಮಾಣವನ್ನ ಗಂಗೊಳ್ಳಿಯ ಮೀನುಗಾರರಿಗೆ ಮಾಡಿ ಕೊಡುವ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ರಿಪಬ್ಲಿಕ್ ಟಿವಿಯ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಮೀನುಗಾರಿಕೆಯನ್ನ ನಂಬಿಕೊಂಡಿರುವಂತ ಜಿಲ್ಲೆ. ಸಾಕಷ್ಟು ಆರ್ಥಿಕ ಬಲವನ್ನ ಮೀನುಗಾರಿಕೆಯಿಂದನೇ ಉಡುಪಿ ಜಿಲ್ಲೆ ಪಡೆಯುವಂತದ್ದು. ಸಾಕಷ್ಟು ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಕೂಡ ಮೀನುಗಾರಿಕೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಆಗುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಲ್ಪೆ ಇರಬಹುದು, ಪಡುಬಿದ್ರೆ ಇರಬಹುದು, ಬೈಂದೂರು ಇರಬಹುದು ಅಥವಾ ಗಂಗೊಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಮೀನುಗಾರಿಕೆಯ ಬಂದರಿನ ಬೇಡಿಕೆ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಂಗೊಳ್ಳಿ, ಬೈಂದೂರು ಕ್ಷೇತ್ರದ ಗಂಗೊಳ್ಳಿ ಏನಿದೆ, ಇಲ್ಲಿ ಸಾವಿರಾರು ಬೋಟಿನಲ್ಲಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ. ಆದ್ರೆ ಅವರಿಗೆ ಸರಿಯಾದ ಒಂದು ಜಟ್ಟಿ ಇಲ್ಲ ಅನ್ನುವಂತ ಒಂದು ಬೇಡಿಕೆ ಅವರದ್ದಾಗಿರುವಂತದ್ದು. ಸುಮಾರು ದಶಕಗಳಿಂದ ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದಾರೆ. ಒಂದು ಮೀನುಗಾರಿಕಾ ಜಟ್ಟಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಹೊರತು ನನಸಾಗ್ಲಿಲ್ಲ. ನಾವು ಗಮನಿಸಬಹುದು, ಇಲ್ಲೊಂದು ಸಣ್ಣ ಪ್ರಮಾಣದ ಒಂದು ಜಟ್ಟಿಯನ್ನ ನಿರ್ಮಾಣ ಮಾಡಲಾಗಿತ್ತು, ಅದು ಕೂಡ ಸದ್ಯಕ್ಕೆ ನೆಲಸಮ ಆಗಿರುವಂತದ್ದು. ಹಾಗಾಗಿ ಈ ಭಾಗದ ಮೀನುಗಾರರು ಸುಮಾರು 40 ವರ್ಷ, ಹೆಚ್ಚು ಕಮ್ಮಿ 40 ವರ್ಷದಿಂದ ಈ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಒಂದು ಆದಾಯವನ್ನ ತಂದುಕೊಡುವಂತ ಮೀನುಗಾರಿಕೆಯ ವೃತ್ತಿಯನ್ನ ನಡೆಸುವಂತ ಮೀನುಗಾರರಿಗೆ ಒಂದು ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಗಮನ ಕೊಡ್ಬೇಕಿದೆ. ಯಾಕಂದ್ರೆ ಮೀನುಗಾರರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಾಕಷ್ಟು ಆದಾಯವನ್ನ ಬೊಕ್ಕಸಕ್ಕೆ ತಂದು ಕೊಡ್ತಾರೆ. ಆದ್ರೆ ಅವರ ಬೇಡಿಕೆಯನ್ನ, ಅವರ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಅವರ ಆಕ್ರೋಶಗಳು ದಿನ ಹೋದಂತೆ ಹೆಚ್ಚಾಗ್ತದೆ. ಹಾಗಾಗಿ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು. ಒಂದು ಜಟ್ಟಿಯ ನಿರ್ಮಾಣವನ್ನ ಗಂಗೊಳ್ಳಿಯ ಮೀನುಗಾರರಿಗೆ ಮಾಡಿ ಕೊಡುವ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ರಿಪಬ್ಲಿಕ್ ಟಿವಿಯ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.